ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಿದ್ದು ಸ್ಲೀವ್ ಕಟಿಂಗ್ ತೋರಿಸಿ ಅಂತ. ಸ್ವಲ್ಪ ಜನಕ್ಕೆ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಇನ್ನು ಸ್ವಲ್ಪ ಜನ ರ್ಯಾಂಡಮ್ ಆಗಿ ಸ್ಲೀವ್ ಕಟಿಂಗ್ ನ ಮಾಡ್ತಾ ಇರ್ತೀರಾ, ಅದು ಸ್ಟಿಚಿಂಗ್ ಆದ್ಮೇಲೆ ಪರ್ಫೆಕ್ಟ್ ಆಗಿ ಬಂದಿರಲ್ಲ. ಸೊ ನಿಮ್ಮೆಲ್ಲರಿಗೋಸ್ಕರ ಇವತ್ತು ತುಂಬಾ ಈಸಿಯಾಗಿ ಗೊತ್ತಿಲ್ಲದವ್ರಿಗೂ ಕೂಡ ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ನಿಮ್ಗೆ ಅರ್ಥ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಯಾಕಂದ್ರೆ ನೀವು ಲೈಕ್ ಕೊಟ್ಟಷ್ಟು ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಖುಷಿ ಆಗ್ತಾ ಇರುತ್ತೆ. ನಾನ್ ಮಾಡೋದು ಕೆಲವರಿಗೆ ಉಪಯೋಗ ಆಗ್ತಿದೆ ವಿಡಿಯೋ ಅನ್ನೋದು ನನಗೆ ಗಮನಕ್ಕೆ ಬಂದಾಗ ನನಗೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನೆನ್ನೆ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ತೋರಿಸಿದ್ದೆ. ಇವತ್ತು ನಾನು ಸ್ಲೀವ್ ಕಟಿಂಗ್ ತೋರಿಸ್ತೀನಿ ಅಂತಾನು ಹೇಳಿದ್ದೆ. ಸೊ ಹಾಗಾಗಿ ಇವಾಗ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೀವು ಸ್ಲೀವ್ ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಈ ತರ 4 ಲೇಯರ್ ಅಲ್ಲಿ ಬಟ್ಟೆನ ಫೋಲ್ಡಿಂಗ್ ನ ಮಾಡ್ಕೊಂಡಿರ್ಬೇಕು. ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಈ ತರ ಬಟ್ಟೆಗಳ ಫೋಲ್ಡಿಂಗ್ ಮಾಡ್ಕೊಂಡಿರ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡಾಗ ಈ ತರ ಪೂರ್ತಿ ಕ್ಲೋಸ್ ಆಗಿರೋವಂಥದ್ದು ನಿಮ್ ಕಡೆ ಇರಬೇಕು. ಆ ತರ ನೀವು ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ನೀವು ಯಾವ ತರನ ಫೋಲ್ಡಿಂಗ್ ಮಾಡ್ಕೊಂಡು ಕಟ್ ಮಾಡಕ್ ಹೋದ್ರೆ ಅದು ಸ್ಲೀವ್ ಕಟಿಂಗ್ ಕರೆಕ್ಟ್ ಆಗಿ ಬರಲ್ಲ. ಸೊ ಹಾಗಾಗಿ ನೀವು ಈ ತರ ಪೂರ್ತಿ ಕ್ಲೋಸಿಂಗ್ ಆಗಿರೋದನ್ನ ನಿಮ್ ಕಡೆ ಟರ್ನ್ ಇರೋ ತರ ಮಾಡ್ಕೊಂಡು ಸ್ಲೀವ್ ನ ಕಟಿಂಗ್ ಮಾಡ್ಬೇಕು. ಈಗ ಮೊದಲಿಗೆ ಸ್ಲೀವ್ ಕಟಿಂಗ್ ಮಾಡೋದಕ್ಕೆ ನಿಮ್ದು ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ಅದರಲ್ಲಿ ನಿಮ್ದು ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ನಿಮ್ದು ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಸ್ಲೀವ್ ನ ಉದ್ದ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಈಗ ಈ ಬ್ಲೌಸ್ ನ ಸ್ಲೀವ್ ನ ಉದ್ದ ಬಂದ್ಬಿಟ್ಟು 5.5 ಇಂಚಸ್ ಇದೆ. ನಿಮ್ದು ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಸ್ಲೀವ್ ನ ಉದ್ದ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನೀವು ವಿತ್ ಲೈನಿಂಗ್ ಬ್ಲೌಸ್ ನ ಸ್ಟಿಚಿಂಗ್ ಮಾಡ್ತಾ ಇರೋರಾದ್ರೆ 1 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಕಟಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲ ಪ್ಲೇನ್ ಬ್ಲೌಸ್ ಕಟ್ ಮಾಡೋದಾದ್ರೆ 1.5 ಇಂಚ್ ನ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. ಸಿಂಪಲ್ ವಿತ್ ಲೈನಿಂಗ್ ಆದ್ರೆ 1 ಇಂಚು, ಪ್ಲೈನ್ ಬ್ಲೌಸ್ ಆದ್ರೆ 1.5 ಇಂಚು ಸ್ಲೀವ್ ನ ಉದ್ದ ತಗೊಳ್ಬೇಕು. ಈಗ ನಾನು ವಿತ್ ಲೈನಿಂಗ್ ಬ್ಲೌಸ್ ನ ತೋರಿಸ್ತಾ ಇರೋದ್ರಿಂದ ನಾನು 5.5 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 6.5 ಇಂಚಸ್ ಆಗುತ್ತೆ. 6.5 ಇಂಚಸ್ಗೆ ಈ ಕೆಳಗಡೆಯಿಂದ ಇಲ್ಲಿಗೆ ಮಾರ್ಕ್ ನ ಮಾಡ್ಕೊಳ್ತೀನಿ. ನೀವು ಅಷ್ಟೇ ನಿಮ್ದು ಸ್ಲೀವ್ ನಲ್ಲಿ ಎಷ್ಟು ಉದ್ದ ಇದೆ ಅದಕ್ಕೆ ವಿತ್ ಲೈನಿಂಗ್ ಆದ್ರೆ 1 ಇಂಚ್ ಸೇರಿಸಿ, ವಿತೌಟ್ ಲೈನಿಂಗ್ ಆದ್ರೆ 1.5 ಇಂಚ್ ಸೇರಿಸಿ ಈ ತರ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡು ಈ ತರ ಒಂದು ಲೈನ್ ನ ಹಾಕೊಳ್ಬೇಕು. ಸ್ಲೀವ್ ನ ಉದ್ದ ಅಳತೆ ತಗೊಂಡಿದ್ದಾದ್ಮೇಲೆ ಸ್ಲೀವ್ ರೌಂಡ್ ಅಂದ್ರೆ ಸುತ್ತಳತೆ ಎಷ್ಟಿದೆ ಅಂತ ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ, 6 ಇಂಚು ಸ್ಲೀವ್ ನ ಸುತ್ತಳತೆ ಬರ್ತಾ ಇದೆ. 6 ಇಂಚಿನ ನಾವು ಈ ತರ ಡೌನಿಂಗ್ ಇಂದ ಇಲ್ಲಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಸ್ಲೀವ್ ನ ಸುತ್ತಳತೆ ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಎಕ್ಸ್ಟ್ರಾ 2 ಇಂಚು ಕಚ್ಚಾಗೋಸ್ಕರ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ತರ ನಿಮ್ಗೆ ಎಕ್ಸ್ಟ್ರಾ 2 ಇಂಚು ಸಿಗ್ತಾ ಇಲ್ಲ ಅಂದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತ ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇಲ್ಲಿ ಸುತ್ತಳತೆ ಬಂದು 6 ಇಂಚ್ ಇದೆ. 2 ಇಂಚ್ ಎಕ್ಸ್ಟ್ರಾ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದೀನಿ. ಇದೆಲ್ಲ ಮಾರ್ಕಿಂಗ್ ಆದ್ಮೇಲೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರೋದು, ಹಾಗೆ ಅರ್ಥ ಆಗದೆ ಇರೋದು ಅಂತಂದ್ರೆ ಸ್ಲೀವ್ ನ ಡೌನಿಂಗು ಯಾವ ಸೈಜರ್ಗೆ ಎಷ್ಟು ಇಟ್ಕೊಳ್ಬೇಕು ಅಥವಾ ಎಷ್ಟು ಮೆಜರ್ಮೆಂಟ್ ಇಟ್ಕೊಂಡು ಸ್ಲೀವ್ ನ ಕಟ್ ಮಾಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಅರ್ಥನೂ ಕೂಡ ಆಗಿರಲ್ಲ. ಸೊ ಅವ್ರಿಗಾಗಿ ನಾನೀಗ ಸ್ಲೀವ್ ನ ಡೌನಿಂಗು ಯಾವ ಸೈಜ್ಗೆ ಎಷ್ಟಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅದನ್ನ ನೋಟ್ ಮಾಡ್ಕೊಂಡು ಕೂಡ ಬರ್ಕೊಂಡು ಇಟ್ಕೊಳ್ಬಹುದು. ನೋಡಿ, ಇಲ್ಲಿ ಸುತ್ತಳತೆ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಇಲ್ಲಿಂದ ಇಲ್ಲಿಗೆ ನೀವು ಸ್ಲೀವ್ ನ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಈಗ 28ರಿಂದ 30 ಸೈಜ್ ಇರೋರಿಗೆ ನೀವು ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. 28ರಿಂದ 30 ಸೈಜ್ ಅಳತೆ ಬ್ಲೌಸ್ ಇರೋರಿಗೆ 2.5 ಇಂಚಸ್ ಸ್ಲೀವ್ ಡೌನಿಂಗ್ ಬರುತ್ತೆ. ಅದಾದ್ಮೇಲೆ 31ರಿಂದ 34 ಇರೋರಿಗೆ 3 ಇಂಚು ಸ್ಲೀವ್ ಡೌನಿಂಗ್ ಬರುತ್ತೆ. 34 ಇಂಚು ಆದ್ಮೇಲೆ 35ರಿಂದ 38 ಸೈಜ್ ಇರೋರಿಗೆ 3.25 ಅಥವಾ 3.5 ಇಂಚಸ್ ನೀವು ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ 43ರಿಂದ 50 ಸೈಜ್ ಇರೋರಿಗೆ 4 ಇಂಚಿಗೆ ಸ್ಲೀವ್ ಡೌನಿಂಗ್ ನ ತಗೊಳ್ಬೇಕಾಗುತ್ತೆ. ಈಗ ನಿಮ್ಗೆ ಸ್ಲೀವ್ ಡೌನಿಂಗ್ ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದು ಅರ್ಥ ಆಗಿದೆ. ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 28ರಿಂದ 30 ಸೈಜ್ ಇರೋರಿಗೆ 2.5 ಇಂಚಸ್ ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ 31ರಿಂದ 34 ಇಂಚ್ ಇರೋರಿಗೆ 3 ಇಂಚ್ ನ ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು. 35ರಿಂದ 38 ಇರೋರಿಗೆ 3.25ರಿಂದ 3.5 ಇಂಚಸ್ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಇನ್ನ ಲಾಸ್ಟ್ ಸೈಜ್ ಅಂದ್ರೆ 43ರಿಂದ 50 ಸೈಜ್ ಇರೋರಿಗೆ 4 ಇಂಚಿಗೆ ನೀವು ಸ್ಲೀವ್ ಡೌನಿಂಗ್ ನ ತಗೊಳ್ಬೇಕಾಗುತ್ತೆ. ಈಗ ನಾನು ಬ್ಲೌಸ್ ನ ಕಟ್ ಮಾಡ್ತಾ ಇರೋದು 31ರಿಂದ 34 ಸೈಜ್ ಇರೋಂತ ಬ್ಲೌಸ್ ನ ಕಟ್ ಮಾಡ್ತಾ ಇದ್ದೀನಿ. ಅದು 34 ಸೈಜ್ ನ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ನಾನು ಇವಾಗ ಸ್ಲೀವ್ ನ ಡೌನಿಂಗ್ ಬಂದ್ಬಿಟ್ಟು 3 ಇಂಚ್ ನ ನಾನು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ನೀವು 3 ಇಂಚ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸುತ್ತಳತೆ ಇರುತ್ತೆ, ಸುತ್ತಳತೆಯಿಂದ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು 3 ಇಂಚ್ ಎಲ್ಲಿ ಬರುತ್ತೆ ನೋಡಿ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ತರ ಸ್ಲೀವ್ ಡೌನಿಂಗು ಕೂಡ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಸೇಮ್ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ರಲ್ಲ ಅದೇ ತರ 2 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಈ ತರ ಒಂದು ಲೈನ್ ನ ಹಾಕೊಳ್ಳಿ. ನೋಡಿ, ಈ ತರ ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೊಂಡಿದ್ದಾದ್ಮೇಲೆ ಈಗ ಆರ್ಮೋಲ್ ಲೂಸ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. 34 ಸೈಜ್ ಇರೋರಿಗೆ ಆರ್ಮೋಲ್ ಲೂಸ್ ಬಂದ್ಬಿಟ್ಟು 7 ಇಂಚ್ ಬರುತ್ತೆ. ಈ ತರ ಟೇಪ್ ನ ಕ್ರಾಸಿಂಗ್ ಅಲ್ಲಿ ಇಟ್ಕೊಂಡು 7 ಇಂಚಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಬೇಕು. ಈ ತರ ಕರೆಕ್ಟ್ ಆಗಿ
ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಟೇಪ್ ನ ಈ ತರ ಅರ್ಧಕ್ಕೆ ಫೋಲ್ಡಿಂಗ್ ನ ಮಾಡ್ಕೊಂಡು ಇನ್ನೊಂದು ಮಾರ್ಕಿಂಗ್ ನ ಇಲ್ಲಿ ಮಾಡ್ಕೊಳ್ಬೇಕು. ಇದು ಸ್ಲೀವ್ ಶೇಪ್ ತೆಗೆಯೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಈ ತರ ಮಾರ್ಕಿಂಗ್ ಮಾಡ್ಕೊಂಡ್ರೆ. ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಒಂದು ಲೈನ್ ನ ಹಾಕೊಳ್ಳೋಣ. ನೋಡಿ, ಈಗ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದೀವಿ 7 ಇಂಚ್ಗೆ. ಇಲ್ಲಿಂದ ಇಲ್ಲಿಗೆ ನಾವು ಸ್ಲೀವ್ ಶೇಪ್ ನ ತಕ್ಕೊಳ್ಬೇಕು. ಸ್ಲೀವ್ ಶೇಪ್ ತಕ್ಕೊಳ್ಳೋದಕ್ಕೆ ಈ ತರ ಕರ್ವ್ ಸ್ಕೇಲ್ ಇದ್ರೆ ನೀವು ಇದರಲ್ಲಿ ಸ್ಲೀವ್ ನ ಶೇಪ್ ನ ತಕ್ಕೊಳ್ಳಿ. ಇಲ್ಲ ಅಂತಂದ್ರೆ ಕೈಯಲ್ಲಿ ನೀವು ಶೇಪ್ ನ ತಕ್ಕೊಳ್ಬೇಕಾಗುತ್ತೆ. ನಾನು ಇವಾಗ ಈ ಸ್ಕೇಲ್ ಅಲ್ಲಿ ಶೇಪ್ ನ ತಕ್ಕೊಳ್ತೀನಿ. ನೋಡಿ, ಈ ತರ ಸ್ಕೇಲ್ ನ ಇಟ್ಕೊಂಡು ನಾನು ಇವಾಗ ಒಂದು ಕರ್ವ್ ಶೇಪ್ ನ ತಕ್ಕೊಳ್ತೀನಿ. ಇವಾಗ ಇಲ್ಲಿ ನೀವು ಈ ತರ ಶೇಪ್ ನ ನೀವೇ ತಕ್ಕೊಳ್ಳಿ. ನೋಡಿ, ಈಗ ಈ ತರ ಸ್ಕೇಲ್ ನ ಈ ತರ ಉಲ್ಟಾ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಕ್ರಾಸ್ ಶೇಪ್ ನ ತಕ್ಕೊಳ್ತೀನಿ. ನೋಡಿ, ಈ ತರ ಇನ್ನೊಂದು ಶೇಪ್ ನ ನಾನು ತಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಈ ತರ ಕ್ರಾಸಿಂಗ್ ಅಲ್ಲಿ ಹೋಗ್ಬೇಕು ನಿಮ್ದು ಶೇಪು. ಈಗ ನೀವು ಕೈಯಲ್ಲೇ ತೆಗಿಯೋದಾದ್ರೆ ಎರಡರ ಮಧ್ಯೆ ನಿಮ್ಗೆ 1/2 ಇಂಚು ಡಿಸ್ಟೆನ್ಸ್ ಇರಬೇಕು. ಆ ತರ ಕರ್ವ್ ಶೇಪ್ ನ ತಕ್ಕೊಳ್ಬೇಕು. ಈಗ ಸ್ಲೀವ್ ಕಟಿಂಗ್ ನ ಮಾಡೋಣ. ಈಗ ಸ್ಲೀವ್ ಶೇಪ್ ತೆಗೆಯೋದಕ್ಕೆ ಹಿಂಗ್ ಟರ್ನ್ ಮಾಡ್ಕೊಂಡು ಮೊದಲಿಗೆ ನೀವು ಈ ಲೈನ್ ಏನಿರುತ್ತೆ ಅದನ್ನ ಕಟಿಂಗ್ ನ ಮಾಡ್ಕೊಳ್ಬೇಕು. ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಕೊಂಡು ಈ ತರ ಹಾಕಿ ನೀವು ಕಟಿಂಗ್ ನ ಮಾಡ್ಕೊಳ್ಬಹುದು. ಈ ಎರಡನೇ ಲೈನ್ ಇರುತ್ತೆ ಅದನ್ನ ನೀವು ಕಟ್ ಮಾಡ್ಕೊಳ್ಳಿ. ಇಷ್ಟೇ ಸ್ಲೀವ್ ಕಟಿಂಗು, ಇಷ್ಟೇ ನೋಡಿ. ಈಗ ನೀವು ಸ್ಲೀವ್ ಕಟಿಂಗ್ ಮಾಡಿದಾಗ ನಿಮ್ಗೆ ಈ ತರ ಶೇಪ್ ಬಂದಿರಬೇಕು. ಈ ತರ ಐಬ್ರೋ ಶೇಪ್ ಬಂದಿದ್ರೆ ಮಾತ್ರ ನಿಮ್ಗೆ ಸ್ಲೀವ್ ಕಟಿಂಗ್ ಅನ್ನೋದು ಶೇಪ್ ಅಲ್ಲಿ ಕರೆಕ್ಟ್ ಆಗಿ ಬಂದಿರುತ್ತೆ. ಈ ತರ ನೋಡ್ಕೊಂಡು ನೀವು ಸ್ಲೀವ್ ಕಟಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, ಸ್ಲೀವ್ ಕಟಿಂಗ್ ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡೋದು ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ರಿ ಅಲ್ವಾ, ಬೋಟ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡೋದು, ಹಾಗೆ ಸ್ಲೀವ್ ಕಟಿಂಗ್ ತೋರಿಸಿ ಅಂತಾನು ತುಂಬಾ ಜನ ಕಮೆಂಟ್ ಮಾಡಿ ಕೇಳೋದ್ರಿಂದ ನಾನು ಬೋಟ್ ನೆಕ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಹಾಗೆ ಸ್ಲೀವ್ ನ ಯಾವ ರೀತಿ ಕಟ್ ಮಾಡೋದು ಅಂತ ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಬ್ಲೌಸ್ ರಿಲೇಟೆಡ್ ಏನೇ ಇದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ಆಗ ನಿಮ್ ಕಮೆಂಟ್ ಏನ್ ಮಾಡಿರ್ತೀರಾ ಅದೇ ರೀತಿ ನಾನು ವಿಡಿಯೋನ ಮಾಡ್ತಾ ಹೋಗ್ತಾ ಇರ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.